ಎಲ್ಲ ಗಣಿತ ಬಂಧುಗಳಿಗೂ ವಿದ್ಯಾರ್ಥಿ ಬಂಧುಗಳಿಗೂ ನಮಸ್ಕಾರ. JEE ಅಡ್ವಾನ್ಸ್ 2015ರಲ್ಲಿ ಕೇಳಿದಂಥ ಒಂದು ಪ್ರಶ್ನೆ. ಇದನ್ನು ನಾವು ಬಾರ್ಗೈನ್ ಮೂಲಕ ಆನ್ಸರ್ ಮಾಡುವಂಥದ್ದು. ಬಾರ್ಗೈನ್ ಅಂದರೆ ನಿಮಗೆಲ್ಲ ಗೊತ್ತಿರುವಂಥ ಪದ, ಚೌಕಾಶಿ ಅಂತ ಅಲ್ವಾ? ಚೌಕಾಶಿ ಮಾಡೋ ಮೂಲಕ ಉತ್ತರಿಸುವಂಥ ಒಂದು ಬಹಳ ಸರಳವಾಗಿರೋ ಒಂದು ಪ್ರಾಬ್ಲಮ್ಮು. JEE ಅಡ್ವಾನ್ಸ್ ಅಂತಂದರೆ ತುಂಬ ಜನ ವಿದ್ಯಾರ್ಥಿಗಳಿಗೆ ಅಯ್ಯೋ ಇದು ಕಬ್ಬಿಣದ ಕಡಲೆ ಅನಿಸಿರುತ್ತೆ. ನೋಡಿ, ನಿಮಗೆ ಈ ಒಂದು ಪ್ರಾಬ್ಲಮ್ಮು ಎಷ್ಟು ಸರಳವಾಗಿ ಸಾಲ್ವ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ದು ಒಂದು ಗ್ರಾಫ್ ಬರೆದಿದ್ದೀನಿ, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ದು ಕೂಡ ಬರೆದಿದ್ದೀನಿ. ಸುಮ್ಮನೆ ಅದ್ರ ಮೇಲೆ ಇನ್ನೊಂದು ಲೈನ್ ಹಾಕ್ತಾ ಇದ್ದೀನಿ ಬ್ರೈಟಾಗಿ ಕಾಣಿಸ್ಲಿ ಅಂತೇಳಿ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಗ್ರಾಫು ಇನ್ಕ್ರೀಸಿಂಗ್ ಗ್ರಾಫ್ ಅಂತ ಕರಿತೀವಿ. ಯಾಕೆ ನೀವು ನೋಡಿದ್ರೇ ಗೊತ್ತಾಗುತ್ತೆ ಹಾಗೆ, ರೈಟ್? ಬಿಕಾಸ್ ಕನ್ಸಿಡರ್ ಎನಿ ಪಾಯಿಂಟ್ ಎ, ಎಕ್ಸ್ ಇಸ್ ಈಕ್ವಲ್ ಟು ಎ ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು ಬಿ. ನೀವು ಒಪ್ಕೋತೀರ ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಬಿ ಈಸ್ ಗ್ರೇಟರ್ ದೆನ್ ಸೈನ್ ಇನ್ವರ್ಸ್ ಆಫ್ ಎ. ಯಾವ ಕಂಡೀಷನಲ್ಲಿ? ವೆನ್ ಬಿ ಈಸ್ ಗ್ರೇಟರ್ ದೆನ್ ಎ. ಹೌದಲ್ವಾ? ಬಿಕಾಸ್ ಇಟ್ ಈಸ್ ಎವಿಡೆಂಟ್, ರೈಟ್? ಇಲ್ಲಿ ನೋಡಿ, ಸೈನ್ ಇನ್ವರ್ಸ್ ಆಫ್ ಎ ಇದು, ಸೈನ್ ಇನ್ವರ್ಸ್ ಆಫ್ ಬಿ ಇದು. ಬಿ ಈಸ್ ಬಿಗ್ಗರ್ ದೆನ್ ಎ ಆ್ಯಂಡ್ ಸೈನ್ ಇನ್ವರ್ಸ್ ಆಫ್ ಬಿ ಈಸ್ ಬಿಗ್ಗರ್ ದೆನ್ ಸೈನ್ ಇನ್ವರ್ಸ್ ಆಫ್ ಎ. ಅದೇ ರೀತಿ ನಾವು ಇನ್ನೊಂದು ಎರಡು ವ್ಯಾಲ್ಯೂಸ್ ತಗೊಳ್ಳೋಣ, ಎ ಆ್ಯಂಡ್ ಬಿ, ಫಾರ್ ಯುವರ್ ಕಾಸ್ ಇನ್ವರ್ಸ್ ಆಲ್ಸೋ. ಇದು ಎ, ಇದು ಬಿ. ಇದು ಕಾಸ್ ಇನ್ವರ್ಸ್ ಆಫ್ ಎ, ಇದು ಕಾಸ್ ಇನ್ವರ್ಸ್ ಆಫ್ ಬಿ. ಯಾವುದು ದೊಡ್ಡದಿದೆ ಹೇಳ್ತೀರಾ? ಕಾಸ್ ಇನ್ವರ್ಸ್ ಆಫ್ ಎ ಈಸ್ ಬಿಗ್ಗರ್ ದೆನ್ ಕಾಸ್ ಇನ್ವರ್ಸ್ ಆಫ್ ಬಿ. ಹೌದಲ್ವಾ? ನೋಡಿ, ಅಥವಾ ಕಾಸ್ ಇನ್ವರ್ಸ್ ಆಫ್ ಬಿ ಈಸ್ ಲೆಸ್ಸರ್ ದೆನ್ ಕಾಸ್ ಇನ್ವರ್ಸ್ ಆಫ್ ಎ. ಯಾಕೆ? ಕಾರಣ ಏನು? ಬಿಕಾಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಎ ಫಾಲಿಂಗ್ ಗ್ರಾಫ್. ಫಾಲಿಂಗ್ ಗ್ರಾಫ್ ಅಂದರೆ ಇಟ್ ಈಸ್ ಎ ಡಿಕ್ರೀಸಿಂಗ್ ಫಂಕ್ಷನ್. ಹೌದಲ್ವಾ? ರೈಟ್? ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. Right, so this is decreasing and this is increasing. Is that correct? Fine. ಈ ಒಂದು ಬೇಸಿಕ್ಸು ಬಹುಶಃ ನಿಮಗೆ ಗೊತ್ತಿರುವಂಥ ವಿಚಾರಣೆ ಆಗಿದೆ. ಏನು? ಸೈನ್ ಇನ್ವರ್ಸ್ ಆಫ್ ಬಿ ಈಸ್ ಗ್ರೇಟರ್ ದೆನ್ ಸೈನ್ ಇನ್ವರ್ಸ್ ಆಫ್ ಎ ಇಫ್ ಬಿ ಈಸ್ ಗ್ರೇಟರ್ ದೆನ್ ಎ. ಕಾಸ್ ಇನ್ವರ್ಸ್ ಆಫ್ ಬಿ ಈಸ್ ಲೆಸ್ಸರ್ ದೆನ್ ಕಾಸ್ ಇನ್ವರ್ಸ್ ಆಫ್ ಎ ವೆನ್ ಬಿ ಈಸ್ ಗ್ರೇಟರ್ ದೆನ್ ಎ. ಇದು ತುಂಬ ಫೆಮಿಲಿಯರ್ ಆಗಿರುವಂಥ ಒಂದು ಕಾನ್ಸೆಪ್ಟ್. ನಾನಿನ್ನೂ ಪ್ರಶ್ನೆಗೆ ಬರಲಿಲ್ಲ. ಒಂದು ತೀರಾ ಸಿಂಪಲ್ ಸರಳವಾಗಿರೋ ಒಂದು ಸ್ಟೇಟ್ಮೆಂಟನ್ನು ಬರಿತಾ ಇದ್ದೀನಿ. 12 ಈಸ್ ಎ ನಂಬರ್ ಗ್ರೇಟರ್ ದೆನ್ 11. ಡು ಯು ಅಗ್ರಿ ವಿತ್ ಮೀ? 12 ಈಸ್ ಎ ನಂಬರ್ ಗ್ರೇಟರ್ ದೆನ್ 11. ಆದ್ದರಿಂದ 12ನ ನಾನು 6 ಇಂಟು 2 ಅಂತ ಬರೀಲ್ಲ. 6 ಇಂಟು 2 ಈಸ್ ಗ್ರೇಟರ್ ದೆನ್ 11. ಕರೆಕ್ಟ್? ದಿಸ್ ಇಂಪ್ಲೈಸ್ 6 divided by 11 is greater than 1 divided by 2. ಹೌದಲ್ವಾ? ಇದು ಹೇಗೆ? ಬೈ ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ದಿಸ್ ಇಂಪ್ಲೈಸ್, ಇವಾಗ ನಾವು ಕಾನ್ಸೆಪ್ಟಿಗೆ ಬರ್ತಾ ಇದ್ದೀವಿ. ದಿಸ್ ಇಂಪ್ಲೈಸ್, ನೋಡಿ, ಸೈನ್ ಇನ್ವರ್ಸ್ ಆಫ್ 6 by 11. ಸೈನ್ ಇನ್ವರ್ಸ್ ಆಫ್ 6 by 11 ಈಸ್ ಗ್ರೇಟರ್ ದೆನ್ ಸೈನ್ ಇನ್ವರ್ಸ್ ಆಫ್ 1 divided by 2. ಒಪ್ಕೋತಿರಲ್ವಾ? ಈಸ್ ಇಟ್ ಕರೆಕ್ಟ್? ಸೈನ್ ಇನ್ವರ್ಸ್ ಆಫ್ 1 by 2 ವ್ಯಾಲ್ಯೂ ಏನು? ದಟ್ ಈಸ್ ಈಕ್ವಲ್ ಟು ಪೈ ಬೈ 6. ಇದು ನಿಮ್ಗೆ ಗೊತ್ತಿರುವಂಥ ವಿಚಾರ. ಅದು ಹಾಗೆ ಇರಲಿ. ಲೆಟ್ ಮಿ ಮಲ್ಟಿಪ್ಲೈ ಬೈ 3 ಬೋತ್ ದಿ ಸೈಡ್ಸ್. ದಿಸ್ ಇಂಪ್ಲೈಸ್ ಒನ್ಸ್ ಅಗೈನ್ 3 ಸೈನ್ ಇನ್ವರ್ಸ್ ಆಫ್ 6 by 11. 3 sin inverse of 6 divided by 11 is greater than 3 times pi by 6. Is that correct? ಯಾಕೆ? sin inverse of 1 by 2 is pi by 6. This clearly implies, for the time being, let us call this as alpha ಅಂತ ಕರೆಯೋಣ. ಇದನ್ನು ನಾನು ಆಲ್ಫಾ ಅಂತ ಕರೆದ್ರೆ, alpha is equal to 3 sin inverse of 6 by 11 ಅಂತ ಕರೆದ್ರೆ, right? Alpha is greater than pi by 2. ಒಪ್ಕೋತಿರಲ್ವಾ?
ದಿಸ್ ಇಂಪ್ಲೈಸ್ ಆಲ್ಫಾ ಯಾವ ಕ್ವಾಡ್ರೆಂಟಲ್ಲಿ ಇರುತ್ತೆ? ವೈ ಪೈ ಬೈ ಟು 3 ಇಂಟು 2 is 6. ಆಲ್ಫಾ ಯಾವ ಕ್ವಾಡ್ರೆಂಟಲ್ಲಿ ಇರ್ತದೆ ಹೇಳ್ತೀರಾ? ತುಂಬ ಇಂಪಾರ್ಟೆಂಟ್. ಇಫ್ ಆಲ್ಫಾ ಈಸ್ ಗ್ರೇಟರ್ ದೆನ್ ಪೈ ಬೈ ಟು, ಆಲ್ಫಾ ಶುಡ್ ಬಿ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಇಸ್ ದಟ್ ಕರೆಕ್ಟ್? ರೈಟ್? ಡು ಯು ಅಗ್ರಿ ವಿತ್ ಮೀ? ಆಲ್ಫಾ ಈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಹೌದಲ್ವಾ? ಈಸ್ ದಟ್ ಕರೆಕ್ಟ್? ಆಲ್ಫಾ ಈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ನಾನಿನ್ನೂ ಪ್ರಾಬ್ಲಮ್ ಡಿಸ್ಕಸ್ ಮಾಡಿಲ್ಲ. ಆ ಪ್ರಾಬ್ಲಮ್ಗೆ ಸಂಬಂಧಿಸಿದ ಒಂದು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದೊಂದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟು ನಾನು 9 ಈಸ್ ಗ್ರೇಟರ್ ದೆನ್ 8 ಅಂತ ತಗೋತೀನಿ. ಅಫ್ಕೋರ್ಸ್ ಇದನ್ನೆಲ್ಲ ನೀವು ಒಪ್ಪುವಂಥದ್ದು. 9 ಈಸ್ ಗ್ರೇಟರ್ ದೆನ್ 8 ಅಂತ ಹೇಳಿದ್ರೆ 9 ಈಸ್ ಗ್ರೇಟರ್ ದೆನ್ 2 ಇಂಟು 4. ದಿಸ್ ಇಂಪ್ಲೈಸ್ 1/2 ಈಸ್ ಗ್ರೇಟರ್ ದೆನ್ 4/9. ಇದು ಹೇಗೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ. ಹೌದಲ್ವಾ? 9 ಡಿನಾಮಿನೇಟ್ರಿಗೆ ಈ ಕಡೆ ಡಿನಾಮಿನೇಟ್ರಿಗೆ ಹೋಯಿತು, 2 ಈ ಕಡೆ ಡಿನಾಮಿನೇಟ್ರಿಗೆ ಬಂತು. ಅದರಿಂದ ಏನು, ಎರಡೂ ಪಾಸಿಟಿವ್ ಆಗಿರೋದ್ರಿಂದ ಏನು ವ್ಯತ್ಯಾಸ ಆಗೋದಿಲ್ಲ. ದಿಸ್ ಇಂಪ್ಲೈಸ್ ವಿ ಆರ್ ಕಮಿಂಗ್ ಟು ದ ಮೋಸ್ಟ್ ಕ್ರೂಷಿಯಲ್ ಸ್ಟೇಟ್. ಕಾಸ್ ಇನ್ವರ್ಸ್ ಆಫ್ 1/2 ಈಸ್ ಲೆಸ್ಸರ್ ದೆನ್ ಕಾಸ್ ಇನ್ವರ್ಸ್ ಆಫ್ 4/9. ನೋಡಿ, ಲೆಸ್ಸರ್ ದೆನ್ ತಗೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ ಪ್ರೂಫ್ ಕೊಟ್ಟಿದ್ದೀನಿ. ಹೌದಲ್ವಾ? ರೈಟ್? ಇಫ್ ಎ ಈಸ್ ಗ್ರೇಟರ್ ದೆನ್ ಬಿ ಅಥವಾ ಬಿ ಈಸ್ ಗ್ರೇಟರ್ ದೆನ್ ಎ, then cos inverse of b is lesser than cos inverse of a. Is that correct? Now let me multiply with 3. Right? ಇವಾಗ 3 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 3 times cos inverse of 1/2 is lesser than 3 times cos inverse of 4/9. ಹೌದಲ್ವಾ? ಒಪ್ಕೋತಿರಲ್ವಾ ಇದನ್ನು? ದಿಸ್ ಇಂಪ್ಲೈಸ್ ವಾಟ್ ಈಸ್ ಕಾಸ್ ಇನ್ವರ್ಸ್ ಆಫ್ 1/2? ಕಾಸ್ ಇನ್ವರ್ಸ್ ಆಫ್ 1/2 ಈಸ್ π/3. π/3 ಇಂಟು 3 ಏನಾಯಿತು? ಪೈ ಆಯಿತು. ಒಪ್ಕೋತಿರಲ್ವಾ? ಸೊ ದಿಸ್ ಇಂಪ್ಲೈಸ್ ಪೈ ಈಸ್ ಲೆಸ್ಸರ್ ದೆನ್, ಲೆಟ್ ಮಿ ಕಾಲ್ ದಿಸ್ ಆಸ್ ಬೀಟಾ. ಇದನ್ನು ನಾನು ಫಾರ್ ದಿ ಟೈಮ್ ಬೀಯಿಂಗ್ ಲೆಟ್ ಮಿ ಕಾಲ್ ದಿಸ್ ಆಸ್ ಬೀಟಾ. ರೈಟ್? ಸೊ ಇದನ್ನು ಬೀಟಾ ಅಂತ ತಗೊಂಡ್ರೆ ಪೈ ಈಸ್ ಲೆಸ್ಸರ್ ದೆನ್ ಬೀಟಾ. ಹೌದಲ್ವಾ? ಪೈ ಈಸ್ ಲೆಸ್ಸರ್ ದೆನ್ ಬೀಟಾ. ದಿಸ್ ಇಂಪ್ಲೈಸ್ ಏನು? ಬೀಟಾ ಯಾವ ಕ್ವಾಡ್ರೆಂಟಲ್ಲಿದೆ? ಪೈ ಬೀಟಾಗಿಂತ ಚಿಕ್ಕದು ಅಂದರೆ ಬೀಟಾ ಪೈಗಿಂತ ದೊಡ್ಡದು. ಹೌದಲ್ವಾ? ಬೀಟಾ ಯಾವ ಕ್ವಾಡ್ರೆಂಟಲ್ಲಿ ಹೇಳ್ತೀರಾ? ಬೀಟಾ ಈಸ್ ಇನ್ ವಿಚ್ ಕ್ವಾಡ್ರೆಂಟ್? Right? Third quadrant. Is that correct? Beta is in third quadrant. ಸೊ ನಮಗೆ ಆಲ್ಫಾ ಬೀಟಾ ಎರಡು ಸಿಂಪಲ್ ವ್ಯಾಲ್ಯೂಸನ್ನು ತಗೊಂಡು ನಾವು ಈ ಥರ ಮಾಡಿದ್ವಿ. ನೋಡ್ಕೊಳ್ಳಿ. ರೈಟ್? ಸೊ ದಿಸ್ ಈಸ್ ಬೀಟಾ. ಫೈನ್. ಸೊ ಈಗ ಈ ಒಂದು ಕಾನ್ಸೆಪ್ಟನ್ನೇ ಬಳಸ್ಕೊಂಡು ನಾನು ಒಂದು ಪ್ರಾಬ್ಲಮನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆ ಪ್ರಾಬ್ಲಮ್ಮು ಇವಾಗ ಓದ್ತಾ ಇದ್ದೀನಿ. ಏನು? ಇಫ್ ಆಲ್ಫಾ ಈಸ್ ಈಕ್ವಲ್ ಟು 3 sin inverse of 6/11, beta is equal to 3 cos inverse of 4/9, where the inverse trigonometric take only principal values, then the correct option is ಅಂತೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. ಎ, ಬಿ, ಸಿ, ಡಿ ಯಾವುದು ಕರೆಕ್ಟ್ ಅಂತ ವೆರಿಫೈ ಮಾಡಬೇಕು. ಮೊದಲನೇದು ನಿಮಗೆ ಇನ್ನೊಂದು ಸತಿ ಹೇಳ್ತೀನಿ, ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದು. ಆಲ್ಫಾ ಈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮತ್ತು ಬೀಟಾ ಈಸ್ ಇನ್ ಥರ್ಡ್ ಕ್ವಾಡ್ರೆಂಟ್, ಇದೆರಡು ಇಂಪಾರ್ಟೆಂಟ್ ಅಲ್ವಾ? ಸೊ ಈ ಕಾನ್ಸೆಪ್ಟನ್ನು ಇಟ್ಕೊಂಡೇ ಮಾಡ್ತಾ ಇರುವಂಥದ್ದು. ಈಗ ಆಲ್ಫಾ ಅನ್ನೋದು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇದೆಯಂತೆ, ಬೀಟಾ ಅನ್ನೋದು ಥರ್ಡ್ ಕ್ವಾಡ್ರೆಂಟಲ್ಲಿ ಇದೆಯಂತೆ. ಮೊದಲನೇದು ಆಪ್ಷನ್ ಎ ಬಗ್ಗೆ ಬರಿತಾ ಇದ್ದೀನಿ ನಾನು ಇವಾಗ. ಎ ಏನು ಹೇಳುತ್ತೆ? ಕಾಸ್ ಆಫ್ ಬೀಟಾ, ಕಾಸ್ ಆಫ್ ಸಮಥಿಂಗ್ ಇನ್ ಥರ್ಡ್ ಕ್ವಾಡ್ರೆಂಟ್. ಬೀಟಾ ಇಸ್ ಇನ್ ಥರ್ಡ್ ಕ್ವಾಡ್ರೆಂಟ್ ತಾನೆ.
ಕಾಸ್ ಆಫ್ ಬೀಟಾ ಅನ್ನೋದು ಪಾಸಿಟಿವ್ವಾ ಅಂತ ಕೇಳ್ತಾ ಇದ್ದಾರೆ. ಎನಿಥಿಂಗ್ ಕಾಸ್ ಆಫ್ ಥರ್ಡ್ ಕ್ವಾಡ್ರೆಂಟ್ ಪಾಸಿಟಿವ್ ಆಗಕ್ಕೆ ಸಾಧ್ಯನಾ? ಇಲ್ಲ, ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆ ಹೇಳ್ರಿ, ಥರ್ಡ್ ಕ್ವಾಡ್ರೆಂಟಲ್ಲಿ ಕಾಸ್ ನೆಗೆಟಿವ್. ಈಗ ಆಪ್ಷನ್ ಬಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಂತಿದೆ? ಸೈನ್ ಆಫ್ ಬೀಟಾ ಈಸ್ ನೆಗೆಟಿವ್. ಹೌದಾ? ಸೈನ್ ಆಫ್ ಬೀಟಾ, ಬೀಟಾ ಅಂದ್ರೇನು? ಸೈನ್ ಆಫ್ ಥರ್ಡ್ ಕ್ವಾಡ್ರೆಂಟ್, ಸೈನ್ ಆಫ್ ಸಮ್ ವ್ಯಾಲ್ಯೂ ಇನ್ ಥರ್ಡ್ ಕ್ವಾಡ್ರೆಂಟ್. ಈಸ್ ಇಟ್ ನೆಗೆಟಿವ್? ಎಸ್, ಇಟ್ ಈಸ್ 100% ಕರೆಕ್ಟ್. ಇಟ್ ಈಸ್ 100% ಕರೆಕ್ಟ್ ದಟ್ ಇಟ್ ಈಸ್ ಎ ನೆಗೆಟಿವ್ ಕ್ವಾಂಟಿಟಿ. ಥರ್ಡ್ ಕ್ವಾಡ್ರೆಂಟಲ್ಲಿ ಸೈನ್ ನೆಗೆಟಿವ್ ತಾನೆ. ಈಗ ಮೂರನೇ ಪಾರ್ಟಿಗೆ ಬರ್ತಾ ಇದ್ದೀನಿ, ಅಂದರೆ ಆಪ್ಷನ್ ಸಿಗೆ ಬರ್ತಾ ಇದ್ದೀನಿ. ಆಪ್ಷನ್ ಸಿ ಏನು ಹೇಳುತ್ತೆ? ಕಾಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ. ಡು ಯು ಅಗ್ರಿ ವಿತ್ ಮೀ? ಆಲ್ಫಾ ಸೆಕೆಂಡ್ ಕ್ವಾಡ್ರೆಂಟಲ್ಲಿದ್ದು ಬೀಟಾ ಥರ್ಡ್ ಕ್ವಾಡ್ರೆಂಟಲ್ಲಿದ್ದರೆ ಆಲ್ಫಾ ಪ್ಲಸ್ ಬೀಟಾ ಫೋರ್ತ್ ಕ್ವಾಡ್ರೆಂಟ್ಗೆ ಹೋಗ್ಬೇಕಲ್ವಾ? ಉದಾಹರಣೆಗೆ ಆಲ್ಫಾನ 100 ಡಿಗ್ರಿ ಅಂತ ಅಂದ್ಕೊಳ್ಳಿ, ಬೀಟಾನ 200 ಡಿಗ್ರಿ ಅಂತ ಅಂದ್ಕೊಳ್ಳಿ. ಇದೆರಡೂ ಸೇರಿಸಿದ್ರೆ 300 ಡಿಗ್ರಿ ಈಸ್ ಇನ್ ಫೋರ್ತ್ ಕ್ವಾಡ್ರೆಂಟ್. ಸೊ ಆದ್ದರಿಂದ ನಾನೇನು ಮಾಡ್ತೀನಿ, ಆಪ್ಷನ್ ಸಿ ಓದ್ತಾ ಇದ್ದೀನಿ ತಿರ್ಗಾ. ಕಾಸ್ ಆಫ್ ಫೋರ್ತ್ ಕ್ವಾಡ್ರೆಂಟ್ ಪಾಸಿಟಿವ್, ಹೌದಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಕಾಸ್ ಆಫ್ ಸಮಥಿಂಗ್ ಇನ್ ಫೋರ್ತ್ ಕ್ವಾಡ್ರೆಂಟ್, ಅಫ್ಕೋರ್ಸ್ ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ಪಾಸಿಟಿವ್ ಅಲ್ವಾ, ಆದ್ದರಿಂದ ಇಟ್ ಈಸ್ ಕರೆಕ್ಟ್. ಇವಾಗ ನಾವು ಪಾರ್ಟ್ ಡಿಗೆ ಬರ್ತಾ ಇದ್ದೀವಿ. ಪಾರ್ಟ್ ಡಿ ಏನಂತ ಹೇಳುತ್ತೆ? ಕಾಸ್ ಆಫ್ ಆಲ್ಫಾ ಅಂದರೆ ಕಾಸ್ ಆಫ್ ಸೆಕೆಂಡ್ ಕ್ವಾಡ್ರೆಂಟ್ ನೆಗೆಟಿವ್ ಅಂತ. ಹೌದಾ? ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ನೆಗೆಟಿವ್ ಅಲ್ವಾ? ಕಾಸ್ ಈಸ್ ನೆಗೆಟಿವ್. ಕಾಸ್ ಆಫ್ ಸೆಕೆಂಡ್ ಕ್ವಾಡ್ರೆಂಟ್ ಈಸ್ ಡೆಫಿನೆಟ್ಲಿ ನೆಗೆಟಿವ್ ಬಿಕಾಸ್ ಸೆಕೆಂಡ್ ಕ್ವಾಡ್ರೆಂಟ್ ಓನ್ಲಿ ಸೈನ್ ಪಾಸಿಟಿವ್. ಹೌದಲ್ವಾ? ಆದ್ದರಿಂದ ಬಿ ಕರೆಕ್ಟು, ಸಿ ಕರೆಕ್ಟು, ಡಿ ಕರೆಕ್ಟು. ನೋಡಿ ಎಷ್ಟು ಸಿಂಪಲ್ ಆಗಿರುವಂಥ ಒಂದು ವಿಚಾರ. ಕೇವಲ ನಾವೇನು ಮಾಡಿದ್ವಿ, ನಾವೇನು ಯೂಸ್ ಮಾಡ್ತಾ ಇದ್ದೀವಿ, ಕೇವಲ ಕಾಮನ್ ಸೆನ್ಸನ್ನು ಯೂಸ್ ಮಾಡಿಕೊಂಡು ಅಥವಾ ಬೇಸಿಕ್ ಟ್ರಿಗ್ನಾಮೆಟ್ರಿ, ಬೇಸಿಕ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಜೊತೆಗೆ ನಾವು ಇನ್ನೊಂದು ಪದವನ್ನು ಯೂಸ್ ಮಾಡಿದ್ವಿ. 11 ಲೆಸ್ಸರ್ ದೆನ್ 12 ಅಥವಾ 9 ಗ್ರೇಟರ್ ದೆನ್ 8, ಈ ಥರದ್ದನ್ನು ಹಾಕೊಂಡು ಮಾಡಿದ್ವಿ. ನೋಡಿ, JEE ಅಡ್ವಾನ್ಸ್ ಪ್ರಶ್ನೆಗಳನ್ನು ಕೂಡ ನಾವು ಈ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸೋದಕ್ಕೋಸ್ಕರನೇ ಈ ಒಂದು ಎಕ್ಸಾಂಪಲನ್ನು ತಗೊಂಡಿದ್ದೆ. ನಮ್ಮದು ದೀವಿಗೆ ಸಂಸ್ಥೆ, ಮಲ್ಲೇಶ್ವರಂ, ಬೆಂಗಳೂರು. ನಮ್ಮ ದೂರವಾಣಿ ಸಂಖ್ಯೆ 8762424646. ನಿಮ್ಮ ಸಲಹೆ ಸೂಚನೆಗಳಿಗೆ ದಯಮಾಡಿ ನಮ್ಮನ್ನು ಈ ನಂಬರ್ದಲ್ಲಿ, ಈ ಸಂಖ್ಯೆಯಲ್ಲಿ ಸಂಪರ್ಕಿಸಿ. ಮತ್ತು ಈ ಚಾನಲ್ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.